ದೊಡ್ಡ ಸಾಧನೆಗೆ ಕೇರ್ ಆಫ್ ಅಡ್ರೆಸ್ ಪರಿಶ್ರಮ ನೀಟ್ ಅಕಾಡೆಮಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಸಂಸ್ಥೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಹೇಗೆ? ಪರಿಶ್ರಮ ನೀಟ್ ಅಕಾಡೆಮಿಯ ರಿಸಲ್ಟ್ ಸೀಕ್ರೆಟ್ ಏನೇನು? ಇದುವೇ ಈ ಹೊತ್ತಿನ ವಿಶೇಷ. ಸ್ಟಾರ್ ಆಫ್ ಕರ್ನಾಟಕ, ನಾನ್ ಪರಿಣಿಕಾ. ಪರಿಶ್ರಮ ನೀಟ್ ಅಕಾಡೆಮಿ ಶಾಸಕ ಪ್ರದೀಪ್ ಈಶ್ವರ್ ನೇತೃತ್ವದ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಮರದ ಕೆಳಗೆ ಅದೆಷ್ಟೋ ವಿದ್ಯಾರ್ಥಿಗಳು ಭವಿಷ್ಯದ ಅಡಿಪಾಯಕ್ಕೆ ಮೈಲಿಗಲನ್ನ ಕಂಡುಕೊಂಡಿದ್ದಾರೆ. ಹಾಗಾದ್ರೆ ಪರಿಶ್ರಮ ನೀಟ್ ಅಕಾಡೆಮಿಯ ರೋಚಕ ಜರ್ನಿ ಹೇಗಿತ್ತು? ಪರಿಶ್ರಮ ಅಂದ್ರೆ ಒಂದು ನಂಬಿಕೆ, ಒಂದು ಭರವಸೆ, ಒಂದು ಧೈರ್ಯ, ಚದುರದ ಏಕಾಗ್ರತೆ, ಭಾರತದ ಭವಿಷ್ಯದ ವೈದ್ಯರ ಒಂದು ಪ್ಲಾಟ್ಫಾರ್ಮ್ ಅಂತ. ಸಾಧನೆ ಅಂದ್ರೆ ಫೋನ್ ನಂಬರ್, ಬ್ಯಾಂಕ್ ಬ್ಯಾಲೆನ್ಸ್ ಆಗೋದು. ಇದೊಂದು ಡೈಲಾಗ್ ಕೇಳಿದ್ರೆ ನಿಮಗ್ ನೆನಪಾಗೋದು ಯಾರು ಹೇಳಿ? ಪರೇಸಂದ್ರ ಪ್ರದೀಪ್ ಈಶ್ವರ್. ಹೀಗಂದ್ರೆ ಯಾರಿಗೂ ತತ್ಕ್ಷಣಕ್ಕೆ ಗೊತ್ತಾಗಲ್ಲ. ಸಿಂಪಲ್ ಆಗಿ ಪ್ರದೀಪ್ ಈಶ್ವರ್ ಅಂದ್ರೆ ಎಲ್ಲರ ಕಿವಿ ನೆಟ್ಟಗಾಗುತ್ತೆ. ಇವರ ಕನಸಿನ ಕೂಸೆ ಪರಿಶ್ರಮ ನೀಟ್ ಅಕಾಡೆಮಿ. ಸರ್, ಒಂದು ಸೆಂಟೆನ್ಸ್ಗೆ ಫುಲ್ ಸ್ಟಾಪ್ ಬಿತ್ತು ಅಂತಲ್ಲ, ಹೊಸ ಸೆಂಟೆನ್ಸ್ ಸ್ಟಾರ್ಟ್ ಆಯಿತು ಅಂತ. ಕತ್ತಲಾಯಿತು ಅಂದರೆ ಕತ್ತಲೆ ಆಗೋಯ್ತು ಅಂತಲ್ಲ, ಸೂರ್ಯೋದಯ ಹತ್ರ ಆಗ್ತಿದೆ ಅಂತ. ಸಾಧನೆ ಮಾಡಬೇಕು ಅನ್ನೋರಿಗೆ ಪ್ರತಿ ಚಿಕ್ಕ ಕೆಲಸದಲ್ಲೂ ಸಾಧನೆ ಇರುತ್ತೆ ಸರ್. ಸಾಧನೆ ಅಂದರೆ ಸಂತೋಷ, ಸಾಧನೆ ಅಂದರೆ ಸ್ವಾಭಿಮಾನ, ಸಾಧನೆ ಅಂದರೆ ನಾವು ಅವಮಾನಿಸಿರೋರ ಮಧ್ಯೆ ಬೆಳಕು ತೋರಿಸೋದು, ಸಾಧನೆ ಅಂದರೆ ನಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋಗೋದು, ಸಾಧನೆ ಅಂದರೆ ಒಂದು ದಿನ ರಾಜ್ಯ ನಮ್ಮ ಬಗ್ಗೆ ಓದೋದು, ಸಾಧನೆ ಅಂದರೆ ನಮ್ಮನ್ನು ಬಿಟ್ಟೋದವರೆಲ್ಲ ಹೂ ಆರ್ ಯು ಅಂದವರೆಲ್ಲ ಹೌ ಆರ್ ಯು ಅನ್ನೋದು ಸರ್. ಜೀವನದಲ್ಲಿ ಹಠ, ಅವಮಾನಗಳು ಇದ್ದಾಗ ಏನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಪ್ರದೀಪ್ ಈಶ್ವರ್ ಬೆಸ್ಟ್ ಎಕ್ಸಾಂಪಲ್. ಜೀವನದಲ್ಲಿ ಕನಸು ಕಂಡ್ರೆ ದೊಡ್ಡ ಕನಸು ಕಾಣಬೇಕು ಅನ್ನೋ ಧ್ಯೇಯ ಹೊಂದಿದ್ದ ಪ್ರದೀಪ್ ಆ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಕಷ್ಟು ಜನರಿಗೆ ಮಾದರಿಯಾಗಿದ್ದಾರೆ. ಪರಿಶ್ರಮ ಅನ್ನೋ ಕೋಚಿಂಗ್ ಅಕಾಡೆಮಿಯನ್ನ ಕಟ್ಟಿ ಅದೆಷ್ಟೋ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳ ಭವಿಷ್ಯಕ್ಕೆ ಊರುಗೋಲಾಗಿ ನಿಂತಿದ್ದಾರೆ. ಲೈಫಲ್ಲಿ ತುಂಬ ಸಲ ಬಿದ್ದೆ ಸರ್, ತುಂಬ ಸಲ ಬಿದ್ದೆ. ಯಾರೂ ನಂಬಲಿಲ್ಲ. ನಾನು IAS ಮಾಡ್ತೀನಿ, ಸ್ವಲ್ಪ ಕಾಸು ಕೊಡಿ ಅಂದೆ, ಯಾರೂ ಕೊಡಲಿಲ್ಲ ಸರ್. ನನಗೆ ಅವತ್ತು ತಿಂಗಳಿಗೆ 10,000 ಕೊಟ್ಟಿದ್ರೆ ಇವತ್ತು ನಾನು IAS ಟಾಪರ್ ಸರ್. ಅವತ್ತು ನಮ್ಮ ಅಪ್ಪ ಅಮ್ಮ ತೀರೋದಾಗ ಟೆಂಪಲ್ ಕರ್ಕೊಂಡ್ಬಂದಾಗ 700 ರೂಪಾಯಿ ಕೊಡೋಕ್ಕಿರಲಿಲ್ಲ ಸರ್. ಇವತ್ತು ನನ್ನ ಹತ್ರ 25 ಕೋಟಿ ರೂಪಾಯಿ ಕಂಪನಿ ಸರ್. ಆದರೆ ಅವತ್ತು 700 ರೂಪಾಯಿ ಇಲ್ಲ ಅನ್ನೋ ನೋವು ಇವತ್ತು ಕಾಡಿಸ್ತಿದೆ ಸರ್. ಇವತ್ತು ನನಗನ್ಸುತ್ತೆ ಸರ್, ನಿಜವಾಗ್ಲೂ ಸರ್ ಅವಶ್ಯಕತೆ ಸರ್, ಸ್ವಾರ್ಥಿಗಳು ಸರ್ ತುಂಬೋಗ್ಬಿಟ್ಟಿದೆ ಸರ್ ಸಮಾಜ. ಸ್ವಾರ್ಥಿಗಳಿಂದ ನಾನು ಬ್ಲೇಮ್ ಮಾಡ್ತಿಲ್ಲ. ಒಬ್ಬ ಪೇನ್ಫುಲ್ ಅಪ್ಪಿತಪ್ಪಿ ನಾನೆಲ್ಲಾದರೂ ಡಿಪ್ರೆಸ್ ಆಗಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಿದ್ರೆ ನಮ್ಮ ಲೈಫ್ ಏನಾಗೋದು ಸರ್? ಅಂದರೆ ಒಬ್ಬನ ಬೀಳ್ದಾದರೆ 4 ಕಲ್ಲೆತ್ತಾಕಿ ಬಿಸಾಕೋರೇ ಜಾಸ್ತಿ ಜನ ಇದ್ದಾರೆ ಸರ್. ಚಿಕ್ಕಬಳ್ಳಾಪುರದಿಂದ 18 ಕಿಲೋಮೀಟರ್ ದೂರದಲ್ಲಿರುವ ಪೇರೆಸಂದ್ರದಲ್ಲಿ ಜನಿಸಿದ ಪ್ರದೀಪ್ ಈಶ್ವರ್ ಇವತ್ತಿಗೆ ಪಾಪ್ಯುಲರ್ ಫೇಸ್. ಬದುಕಲ್ಲಿ ಊಹಿಸದೇ ಬಂದ ಕಷ್ಟಗಳನ್ನ ಮೆಟ್ಟಿ ನಿಂತಿರುವ ಪ್ರದೀಪ್ ಈಶ್ವರ್ ಎದುರಿಸಿದ ಅವಮಾನಗಳು ಒಂದೆರಡಲ್ಲ. ನೆಂಟರು ಆಗ್ಲಿಲ್ಲ, ಗೆಳೆಯರು ಜೊತೆ ನಿಲ್ಲಿಲ್ಲ. ಓದಿನ ಜೊತೆಗೆ ಬದುಕಿಗೊಂದು ದಾರಿ ಕಟ್ಕೊಳ್ಳುವ ನಿರ್ಧಾರ ಮಾಡಿದ್ದ ಪ್ರದೀಪ್ ಈಶ್ವರ್ ಫಸ್ಟ್ ಇಯರ್ ಡಿಗ್ರಿಯಲ್ಲೇ ಕೋಚಿಂಗ್ ಸೆಂಟರ್ ಶುರು ಮಾಡಿದ್ರು. ಆರಂಭದಲ್ಲಿ ಕೇವಲ 90 ಜನ ಟ್ಯೂಷನ್ಗೆ ಬಂದಿದ್ರು. ವಿಚಿತ್ರ ಏನಂದ್ರೆ ಪ್ರದೀಪ್ ಈಶ್ವರ್ ಡಿಗ್ರಿ ಕಂಪ್ಲೀಟ್ ಮಾಡುವಷ್ಟರಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ಟಿದ್ರು. ಸರ್, ನಾನು ಚಿಕ್ಕಬಳ್ಳಾಪುರ 18 ಕಿಲೋಮೀಟರ್ ಇರ್ತಕ್ಕಂಥ ಪೆರೇಸಂದ್ರದಲ್ಲಿ ಹುಟ್ಟಿದವನು. ನಾನು ಬಾಲ್ಯದಲ್ಲೊಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವನು. ಆದರೆ ವಿಧಿಯ ಆಟನೋ ಹಣೆ ಬರಹನೋ ಗೊತ್ತಿಲ್ಲ. ಬದುಕು ಬದಲಾಗುತ್ತೆ, ಬಡವರಾಗ್ತೀವಿ, ಫ್ಯಾಮಿಲಿ ಕಷ್ಟಕ್ಕೆ ಸಿಗಾಕ್ಕೊಳ್ಳುತ್ತೆ, ಜೀವನದಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ. ನಂತರ ಸಿದ್ಧಗಂಗೆ ಮಠದಲ್ಲಿ ಓದ್ತೀನಿ. ಮತ್ತು ಇವತ್ತು ನಮ್ಮ ಸಿದ್ಧಲಿಂಗ ಶ್ರೀಗಳನ್ನ ನೆನೆಸ್ಕೋಬೇಕು. ಅವ್ರು ನಮ್ಮನ್ನು ಸಾಕಿ ಬೆಳೆಸಿದ್ರು. ಓದಿದ್ದೆಲ್ಲ ಕನ್ನಡ ಮೀಡಿಯಮ್ಮೇ. PUC ಇದ್ದಾಗ ನನ್ನ ತಂದೆ ತಾಯಿ ತೀರೋಗ್ತಾರೆ, ಈ ಪ್ರಪಂಚನ ಬಿಟ್ಟೋಗ್ತಾರೆ. ನನಗೆ ಆ ಘಟನೆ ತುಂಬ ಆಗ್ತಿರುತ್ತೆ. ನಾವು ಅಂದ್ಕೊತೀವಿ ಸರ್, ಕೆರಿಯರು, ಸಾಧನೆ, ನೆಂಟರು, ಬ್ಲಡ್ಡು ಇದು ಯಾವುದೂ ಇಲ್ಲ ಸರ್. ನಮ್ಮನ್ನು ಅವಮಾನಿಸಿದ್ರು, ನಿನ್ನ ಕೈಲಿ ಆಗಲ್ಲ ಅಂದರು, ನಿನ್ನ ಗುಮಾಸ್ತ ಆಗು ಅಂದರು, ಡ್ರೈವರ್ ಆಗು ಅಂದರು. ಅವತ್ತು ನನ್ನ ಡ್ರೈವರ್ ಆಗು ಅಂದವರೆಲ್ಲ ಇವತ್ತು ನನ್ನ ಕಂಪ್ನಿಯಲ್ಲಿ 17 ಜನ ಡ್ರೈವರ್ಸ್ ಇದ್ದಾರೆ ಸರ್. ಪ್ರತಿ ಅವಮಾನವೇ ಸ್ಫೂರ್ತಿ ಅನ್ನೋ ಹಾಗೆ ಎದುರಿಸಿದ ಅವಮಾನದಿಂದಲೇ ಪ್ರದೀಪ್ ಈಶ್ವರ್ ಪರಿಶ್ರಮ ನೀಟ್ ಅಕಾಡೆಮಿ ಅನ್ನೋ ಸಂಸ್ಥೆಯನ್ನ ಹುಟ್ಟುಹಾಕಿದ್ರು. ಆರಂಭದಲ್ಲಿ ಅಕಾಡೆಮಿ ನೋಡಿ ಕೊಂಕು ಮಾತನಾಡಿದವರೇ ಹೆಚ್ಚು. 50 ಕೋಟಿ 100 ಕೋಟಿ ಬಂಡವಾಳ ಬೇಕು ಅಂತ ಹೀಯಾಳಿಸಿದವರೇ ಹೆಚ್ಚು. ಆದರೆ ಪ್ರದೀಪ್ ಈಶ್ವರ್ ಮಾತ್ರ ಯಾರ ಮಾತಿಗೂ ತಲೆ ಕೆಡಿಸ್ಕೊಂಡಿರಲಿಲ್ಲ.
ಜಸ್ಟ್ 2 ನೀಲ್ಕಮಲ್ ಚೇರ್ನಿಂದ ಶುರುವಾದ ಪರಿಶ್ರಮ ಅಕಾಡೆಮಿ ಇವತ್ತು ಸಾವಿರಾರು ಭವಿಷ್ಯದ ವೈದ್ಯರಿಗೆ ಪ್ಲಾಟ್ಫಾರ್ಮ್ ಆಗಿದೆ. ಅವ್ರನ್ನ ಇಲ್ಲೇ ಬೆಂಗಳೂರು ಕೆಂಗೇರಿಯಲ್ಲೇ ಪ್ಲೇಸ್ ಮಾಡಿದ್ದೀನಿ. ಮಿಕ್ದವರೆಲ್ಲ ಡೆಲ್ಲಿಯಲ್ಲಿದ್ದೆ. ಲಾಸ್ಟ್ ಟೈಮ್ ಚೆನ್ನೈಯಲ್ಲಿ ಓಪನ್ ಮಾಡಬೇಕಾಗಿತ್ತು, ಕೋವಿಡಿಂದ ಆಯಿತು. ಈಗ ಸೌತ್ ಇಂಡಿಯಾ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಿ ಸರ್. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಮ್ಮ ಕರ್ನಾಟಕದವ್ರನ್ನ ಚೂಸ್ ಮಾಡಿ 500 ಜನಕ್ಕೆ ನಾನು ಪಾಠ ಮಾಡ್ತೀನಿ ಸರ್. ಮಿಕ್ಕಿದ ಬೇರೆ ಸ್ಟೇಟ್ಸ್ ಅವರೆಲ್ಲ ಬರ್ತಿದ್ದಾರೆ, ಆಂಧ್ರ, ಗೋವಾ, ತೆಲಂಗಾಣ, ಕೇರಳದಿಂದ ಎಲ್ಲ ಬರ್ತಿದ್ದಾರೆ. ಒನ್ ಫೈನ್ ಡೇ ನಮ್ಮ ಬೆಂಗಳೂರು ಬರೀ ಗಾರ್ಡನ್ ಸಿಟಿ ಅಲ್ಲ ಸರ್, ಎಜುಕೇಷನ್ ಕ್ಯಾಪಿಟಲ್ ಆಗಬೇಕು ಸರ್. ನಾನು ಹೇಳ್ತೀನಿ ಸರ್, ಜಗತ್ತಿನ ಶ್ರೇಷ್ಠ ವೈದ್ಯರು ಭಾರತೀಯರಾಗಿರಬೇಕು, ಅದರಲ್ಲಿ ಹೆಚ್ಚು ಜನ ನಮ್ಮ ಕನ್ನಡದವರು ಇರಬೇಕು ಸರ್. ಒಬ್ಬ ಶಿಕ್ಷಕನಾಗಿಯೂ ಮಾತ್ರವಲ್ಲದೆ ಪ್ರದೀಪ್ ಈಶ್ವರ್ ಇವತ್ತು ರಾಜಕಾರಣಿಯಾಗಿಯೂ ಯಶಸ್ಸು ಕಂಡಿದ್ದಾರೆ. ಬೆಂಗಳೂರಲ್ಲಿ ಒಬ್ಬ ಕನ್ನಡದ ಹುಡುಗ ಕಟ್ಟಿ ಬೆಳೆಸಿರುವ ಲಾಂಗ್ ಟರ್ಮ್ ಸಂಸ್ಥೆ ಅಂದ್ರೆ ಅದು ಪರಿಶ್ರಮ ನೀಟ್ ಅಕಾಡೆಮಿ. ಧೈರ್ಯವನ್ನೇ ಬಂಡವಾಳ ಅಂದುಕೊಂಡು ಅವತ್ತು ಶುರು ಮಾಡಿದ ಪರಿಶ್ರಮ ನೀಟ್ ಅಕಾಡೆಮಿ ಇವತ್ತು ದೈತ್ಯ ಹೆಮ್ಮರವಾಗಿ ಬೆಳೆದಿದೆ. ಕೇವಲ ಪದವಿಯವರಿಗೆ ಮಾತ್ರವಲ್ಲ, SSLC ವಿದ್ಯಾರ್ಥಿಗಳಿಗೂ ಆಸರಿಯಾಗಿರುವ ಪ್ರದೀಪ್ ಈಶ್ವರ್ ಕಳೆದ ಬಾರಿ ಸೂಪರ್ 60 ಯೋಜನೆಯಡಿ SSLC ಓದ್ತಾ ಇರುವ 60 ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ನೀಡಿದ್ರು. ತರಬೇತಿ ಪಡೆದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿಗೆ ಹೆಮ್ಮೆ ತಂದಿದ್ದಾರೆ. ಇದು 60 ಮಂದಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲ ಬಡವ್ರ ಮಕ್ಕಳು, ಕಷ್ಟದಲ್ಲಿ ಬೆಳೆದವರು, ಅವ್ರ ತಂದೆ ತಾಯಿ ಕನಸನ್ನು ನನಸು ಮಾಡಬೇಕು ಅಂತ ದಿನಕ್ಕೆ 16 ತಾಸು ಓದೋರು, ಚಿಕ್ಕಬಳ್ಳಾಪುರದ ಭವಿಷ್ಯ ಇವರು. ಯಾರು ಖಾಸಗಿ ಶಾಲೆಯವರಲ್ಲ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಓದ್ದವರು ಅಲ್ಲ, ತಂದೆ ತಾಯಿ ಆರ್ಥಿಕವಾಗಿ ಅಷ್ಟು ಸ್ಥಿತಿವಂತರು ಅಲ್ಲ. ಅಂಥ ಮಕ್ಕಳನ್ನ, ಸರ್ಕಾರಿ ಶಾಲೆ ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಕಳೆದ 2.5-3 ತಿಂಗಳಿಂದ ಬೆಂಗಳೂರಲ್ಲಿ ಹಾಸ್ಟೆಲ್ ಕೊಟ್ಟು, ಊಟ ಕೊಟ್ಟು, ಚೆನ್ನಾಗಿ ಟ್ರೈನ್ ಮಾಡಿ ಅವ್ರನ್ನ ಗೆಲ್ಲಿಸಿದ್ದೀವಿ. ಅವತ್ತು ಸೂಪರ್ 60 ಗೆದ್ದಿದೆ. ಇದು ನನ್ನ ಚಿಕ್ಕಬಳ್ಳಾಪುರದ ಭವಿಷ್ಯ. APMC ಮಾರ್ಕೆಟಲ್ಲಿ ಕೆಲಸ ಮಾಡೋರ ಮಕ್ಕಳು, ಡ್ರೈವರ್ ಮಕ್ಕಳು, ಕಾರ್ಪೆಂಟ್ರ್ ಮಕ್ಕಳು, ಕೂಲಿ ಕೆಲಸ ಮಾಡೋರ ಮಕ್ಕಳು, ಕೂಲಿಗೆ ಹೋಗೋರ ಮಕ್ಕಳು, ಇದರಲ್ಲಿ ಭಾಳಷ್ಟು ಜನ ಇದ್ದಾರೆ. ಅವರೆಲ್ಲ ಗೆದ್ದಿದ್ದಾರೆ. ರಾಜಕಾರಣಿಯಾಗಿ ನಾನು ಏನು ಸಾಧಿಸ್ತೀನಿ ಅನ್ನೋ ಗೊತ್ತಿಲ್ಲ. ಈ ಚಿಕ್ಕಬಳ್ಳಾಪುರದ ಮನೆ ಮಗನಾಗಿ ಇವ್ರ ಲೈಫಲ್ಲಿ ಬದಲಾವಣೆ ತಂದಿದ್ದೀನಿ. ಇವತ್ತು 60 ಮೆಂಬರ್ಸು ಗೆದ್ದಿದ್ದಾರೆ. ನಮ್ಮೆಲ್ಲ ಟಾಪರ್ಸ್ಗಳು, ವಿಶೇಷವಾಗಿ ಅವ್ರ ಪೇರೆಂಟ್ಸ್ಗೆ ನಾನು ಅವ್ರ ಪೇರೆಂಟ್ಸ್ನ, ಟೀಚರ್ಸ್ನ ಕೂರಿಸ್ಕೊಂಡು ಹೇಳಿದಾಗ, ಬೆಂಗಳೂರು ಕರ್ಕೊಂಡೋಗಿ ಟ್ರೈನಿಂಗ್ ಕೊಡ್ತೀನಿ ಅಂದಾಗ ಅವ್ರು ಒಪ್ಪಿಗೆ ಕೊಟ್ಟರು. ಎರಡನೇದು, ಸರ್ಕಾರದಲ್ಲಿ ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬರಬಾರ್ದು ಅಂತ ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ. ಈ ಮಕ್ಕಳನ್ನ ಕರ್ಕೊಂಡೋದೆ. ಸೊ ಚೆನ್ನಾಗಿ ಓದಿಸಿದ್ದೀನಿ. 16 ಅವರ್ ಓದಿದ್ದಾರೆ ಸರ್. ನಾನು ಇವ್ರ ಕಷ್ಟ ನೋಡಿದ್ದೀನಿ. ಇವ್ರ ಟೈಮ್ ನಾನು ಫ್ರೀಯಾಗಿದ್ದಾಗ ಹೋಗಿ ಮೋಟಿವೇಟ್ ಮಾಡ್ತಾ ಇದ್ದೆ. ತುಂಬ ಕಷ್ಟಪಟ್ಟು ಓದಿದ್ದಾರೆ. 2.5-3 ತಿಂಗಳು ಮೊಬೈಲ್ ಇಲ್ಲ, TV ಇಲ್ಲ. ಭಾಳ ಖುಷಿ ಅನ್ನಿಸ್ತು ನೋಡಿ. ತಂದೆ ಇಲ್ಲದೆ ಇರೋ ಹುಡುಗ ಇವತ್ತು ಡಿಸ್ಟಿಂಕ್ಷನ್ ಬಂದಿದ್ದಾನೆ. ಅವ್ರ ತಾಯಿಗೆ ಇನ್ನೇನು ಬೇಕು ಸರ್ ಅದಕ್ಕಿಂತ? ಯಾವುದೇ ಪ್ರಾಬ್ಲಮ್ ಇಲ್ಲದೆ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಕೋಚಿಂಗು ಉತ್ತಮವಾದ ಕೋಚಿಂಗ್ ಕೊಟ್ಟರು. ನಮಗೆ ಎಕ್ಸಾಮ್ ಮೇಲೆ ಅಂದರೆ ತುಂಬ ಸ್ಟ್ರಿಕ್ಟು ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ನಮಗೆ ಅಲ್ಲಿಗೋದ್ಮೇಲೆ ಆ ಎಕ್ಸಾಮ್ ಸ್ಟ್ರಿಕ್ಟಾಗೇ ಇರುತ್ತೆ, ಆ ಎಕ್ಸಾಮ್ ಸ್ಟ್ರಿಕ್ಟಾಗಿರುತ್ತೆ ಅಂತಂದು ಎಲ್ಲರೂ ಭಯಪಡಿಸ್ತಾ ಇದ್ದಾರೆ ನಿಮ್ಮನ್ನು. ನೀವು ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಯಾವ ಭಯನೂ ಪಡೋ ಅವಶ್ಯಕತೆ ಇಲ್ಲ ಅಂತಂದು ನಮಗೆ ಎಕ್ಸಾಮ್ಗೆಲ್ಲ ಭಯ ಹೋಗೋಂಗೆ ಪ್ರೋತ್ಸಾಹ ಮಾಡಿದ್ರು. ಪ್ರೋತ್ಸಾಹ ಮಾಡಿ ಉತ್ತಮವಾದ ಶಿಕ್ಷಣ ಕೋಚಿಂಗ್ ಕೊಟ್ಟರು. 1 ತಿಂಗಳು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪರಿಶ್ರಮ ಅಂದ್ರೆ ನಂಬಿಕೆ, ಧೈರ್ಯ. ಇಂದು ಈ ಪರಿಶ್ರಮ ನೀಟ್ ಅಕಾಡೆಮಿ ಭಾರತದ ಭವಿಷ್ಯದ ವೈದ್ಯರ ಪ್ಲಾಟ್ಫಾರ್ಮ್ ಆಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಲೇಖಕರಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿ, ಟ್ಯೂಷನ್ನಲ್ಲಿ ಬಯಾಲಜಿ ಟೀಚರ್ ಆಗಿ ಸಾಕಷ್ಟು ಪ್ರಭಾವಿಯಾಗಿ ಬೆಳೆದವರು ಪ್ರದೀಪ್. ಒಂದಂತೂ ನಿಜ, ಪ್ರದೀಪ್ ಈಶ್ವರ್ ದೊಡ್ಡ ಕನಸುಗಾರ, ಮಹತ್ವಾಕಾಂಕ್ಷಿ. ಆದ್ರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರಷ್ಟೇ ಅಲ್ಲ, ರಾಜ್ಯದ ಜನರ ಗಮನವು ಪ್ರದೀಪ್ ಮೇಲೆ ಇದೆ ಎಂಬುದು ವಾಸ್ತವ. ಇಂಥ ಕನಸುಗಾರನಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಸನ್ಮಾನಿಸ್ತಾ ಇದೆ. ಇವತ್ತಿನ ವೇದಿಕೆ ಮೇಲೆ ಬರ್ತಿರುವಂತಹ ಮುಂದಿನ ಸಾಧಕರು ಪ್ರದೀಪ್ ಈಶ್ವರ್ ಸರ್, ಫೌಂಡರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಪರಿಶ್ರಮ ನೀಟ್ ಅಕಾಡೆಮಿ. ನಾನು ನನ್ನ ಸಾಧನೆ ಮುಖಾಂತರ ನನ್ನನ್ನು ಫಸ್ಟ್ ಟೈಮು ಕರ್ನಾಟಕಕ್ಕೆ ಪರಿಚಯಿಸಿದ್ದು ನ್ಯೂಸ್ ಫಸ್ಟ್. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್
ಇಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂದರೆ ನಮ್ಮ ಬಿಸ್ನೆಸ್ ಬಗ್ಗೆ ನಮಗೆ ಶ್ರದ್ಧೆ ಇರಬೇಕು. 2018 ಸೆಪ್ಟೆಂಬರ್ 12 ನನ್ನ ತಾಯಿ ಬರ್ತ್ಡೇ ದಿನ. ನಾನಂತ ಬ್ರಿಲಿಯಂಟ್ ಅಲ್ಲ, ಟ್ಯಾಲೆಂಟ್ ಅಲ್ಲ, ಸಾಮಾನ್ಯ ಹುಡುಗ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿ ಬದುಕನ್ನು ಕಟ್ಕೊಂಡವರು. 2018 ಸೆಪ್ಟೆಂಬರ್ 12 ನೀಟ್ ಲಾಂಗ್ ಟರ್ಮ್ ಕೋಚಿಂಗಲ್ಲಿ ಕರ್ನಾಟಕದವರು ಸಕ್ಸಸ್ಸೇ ಆಗಿರಲಿಲ್ಲ ಅಲ್ಲಿವರೆಗೂ. ಲಾಂಗ್ ಟರ್ಮ್ ಫೀಲ್ಡಲ್ಲಿ ಪಕ್ಕದ ಆಂಧ್ರ ಪ್ರದೇಶವರು, ರಾಜಸ್ಥಾನ್ ಅವ್ರನ್ನೇ ನಮ್ಮ ಸ್ಥಳೀಯ ಪೇರೆಂಟ್ಸು ಗಟ್ಟಿಯಾಗಿ ನಂಬ್ತಿದ್ರು ವೆನ್ ಇಟ್ ಕಮ್ಸ್ ಟು ಲಾಂಗ್ ಟರ್ಮ್ ಕೋಚಿಂಗ್. ಅಂಥ ಫೀಲ್ಡಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ ಕೈ ಹಾಕಿ ಸೋತಿದ್ರು. ನನ್ನ ಹತ್ರ ಕ್ವಾಲಿಫಿಕೇಷನ್, ಟ್ಯಾಲೆಂಟ್ ಏನೂ ಇರಲಿಲ್ಲ, ದುಡ್ಡು ಇರಲಿಲ್ಲ. ಬೆಂಗಳೂರಿಗೆ ಬಂದಾಗ ಒಂದು 4 ಜೊತೆ ಬಟ್ಟೆ, ಧೈರ್ಯ ಮಾತ್ರ ಬೇಜಾನಿತ್ತು. ಬೆಂಗಳೂರಿಗೆ ಬಂದು ಇಳಿದಾಗ ಆವತ್ತು ಸೆಪ್ಟೆಂಬರ್ 12ನೇ ತಾರೀಕು ನನ್ನ ತಾಯಿಗೆ ನಮಸ್ಕಾರ ಹಾಕ್ಕೊಂಡು ಆಕೆ ಬರ್ತ್ಡೇ ದಿನ ಕಂಪ್ನಿ ಕಟ್ಟಿ ಸ್ಟಾರ್ಟಿಂಗ್ಗೆ ನಾನು ಕ್ರ್ಯಾಶ್ ಕೋರ್ಸ್ ಮಾಡಿ 46,000 ಫೀಸ್ ಇಟ್ಟೆ 30 ದಿನಕ್ಕೆ. ಅವತ್ತು ಮಾರ್ಕೆಟಲ್ಲಿ ಹೈಯೆಸ್ಟ್ ಫೀಸೇ 20,000 ಇತ್ತು. ನನ್ನನ್ನು ಕೇಳಿದ್ರು, ಒಬ್ಬರು ಅಡ್ಮಿಷನ್ ಆಗಲ್ಲ ಮಗನೇ, ನಿನಗೆ ಬರೆದಿಟ್ಕೋ, 46,000 ಅಂದರು. ನಾನು 60 ಜನ ಸ್ಟೇಟೆಲ್ಲ ಓಡಾಡಿ 60 ಜನ ಬೆಸ್ಟ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ನನ್ನ ಮೇಲೆ ಭರವಸೆ ಇಡಿ, ನಿಮ್ಮ ಮಗುನ ಡಾಕ್ಟರ್ ಮಾಡ್ತೀನಿ ಅಂತ 60 ಮೆಂಬರ್ಸ್ನ ತೊಗೊಂಬಂದು ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸಲ್ಲಿ ಇಟ್ಟು ಆ ವರ್ಷ 48 ಜನಕ್ಕೆ MBBS ಸೀಟ್ ಆಯಿತು. ಆ 30 ಡೇಸಲ್ಲಿ ನಾನು ಅವ್ರನ್ನ ಟ್ರೈನ್ ಮಾಡಿದೆ. ಅಲ್ಲಿಂದ ನನ್ನ ಕಂಪನಿ ಮತ್ತಷ್ಟು ಎತ್ತರಕ್ಕೆ ಬೆಳೀತು, ಪರಿಶ್ರಮ ನೀಟ್ ಅಕಾಡೆಮಿ ಅಂತ. ನಂತರ 130ಯಲ್ಲಿ 88 ಸೆಲೆಕ್ಷನ್ಸ್ ಆಯಿತು, 240ಯಲ್ಲಿ 200 ಸೆಲೆಕ್ಷನ್ಸ್ ಆಯಿತು. ಒಂದು 18 ಇಯರ್ಸ್ ಬ್ಯಾಕ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನ್ನ ತಂದೆ ತಾಯಿಗೆ ಇನ್ ಟೈಮ್ಗೆ ಚಿಕಿತ್ಸೆ ಕೊಡೋಕ್ಕಾಗದೆ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ಇವತ್ತು ನಾನು ಚಾಕ್ ಪೀಸ್ ಹಿಡಿದು ಕರ್ನಾಟಕದಲ್ಲಿ 4,000 ಜನ ಹುಡುಗರನ್ನ ಡಾಕ್ಟರ್ ಮಾಡಿದ್ದೀನಿ. ಪರಮೇಶ್ವರ್ ಸರ್, ನಿಮ್ಮ ಆಶೀರ್ವಾದ, ಮತ್ತು ರವಿಕುಮಾರ್ ಸರ್, ಥ್ಯಾಂಕ್ ಯು ಸರ್. ಇದು ಪರಿಶ್ರಮ ನೀಟ್ ಅಕಾಡೆಮಿಯ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದಾಗಿದೆ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.